ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 27. ಪ್ರಾರ್ಥನಾ ಮನೆಯಿಂದ ಸಂದೀಪ್ ಮತ್ತು ರಾಗಿಣಿ ಹೊರಟರು. ಅಣ್ಣ, ನಂಗೊಂದು ಸ್ವಲ್ಪ ಬೇರೆ ಕೆಲಸ ಇದೆ, ನೀನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗು ಎಂದಳು ರಾಗಿಣಿ. ಏನು ಕೆಲಸ? ನಾನು ಬರ್ತೀನಿ, ಆಮೇಲೆ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ತೊಂದರೆ ಇಲ್ಲ ಎಂದಿದ್ದ ಸಂದೀಪ್. ಸುಮ್ಮನೆ ಸಂದೀಪ್ಗೆ ತೊಂದರೆ ಮಾಡುವುದು ಬೇಡ ಎಂದು ರಾಗಿಣಿ ಮತ್ತೆ ನಿರಾಕರಿಸಿದಾಗ ಅವನು ಸುಮ್ಮನಾಗಿ ಸರಿ ಎಂದು ಅವಳನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ತಾನು ಮನೆಗೆ ಹೊರಟಿದ್ದ. ಕೆಲ ಗಂಟೆಗಳ ನಂತರ ರಾಗಿಣಿ ತನ್ನ ಕೆಲಸವನ್ನು ಮುಗಿಸಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಮನೆಗೆ ಹೋಗುವ ಬಸ್ಸನ್ನು ಕಾಯುತ್ತಾ ನಿಂತಿದ್ದಳು. ಇತ್ತ ಸಂದೀಪ್ ಮನೆಯಲ್ಲಿ ಈ ವಿಷಯವನ್ನು ಮಾತನಾಡಿ ಬಿಡಬೇಕೆಂದು ಅಂದುಕೊಂಡು ಅಪ್ಪ ಅಮ್ಮನನ್ನು ಕರೆದಿದ್ದ. ಸಂದೀಪ್, ಅಪ್ಪ ಮನೇಲಿಲ್ಲ, ಅದೇನೋ ಛತ್ರದವರು ಕಾಲ್ ಮಾಡಿದ್ರಂತೆ, ಏನಂತ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರಂತೆ, ಸಂಜೆ ಬರ್ತಾರೆ ಅಂತ ಹೇಳಿದರು ಎಂದಿದ್ದರು ಮಾಲತಿ. ಅಯ್ಯೋ ಅಮ್ಮ, ಅಲ್ಲಿ ಯಾಕೆ ಹೋಗ್ತಿದ್ದಾರಂತೆ? ನೀನು ಫೋನ್ ಮಾಡಿ ಬೇಗ ಬರೋಕ್ಕೆ ಹೇಳು, ನನಗೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಎಂದಿದ್ದ ಸಂದೀಪ್. ಈಗ ನಾನು ಹೇಳೋಕ್ಕಾಗಲ್ಲ, ಅವ್ರ ಫ್ರೆಂಡ್ಗೆ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಅದೇನು ಮುಖ್ಯವಾದ ವಿಷಯ ಇದ್ದರೂ ಸಂಜೆ ಮಾತಾಡೋಣ, ನಂಗೆ ತುಂಬ ಕೆಲಸ ಇದೆ ಎಂದು ಮಾಲತಿ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೋಗಿದ್ದರು. ಆದಷ್ಟು ಬೇಗ ಮದುವೆ ಕ್ಯಾನ್ಸಲ್ ಮಾಡುವ ವಿಷಯವನ್ನು ಮನೆಯಲ್ಲಿ ಹೇಳಿ ಇತ್ಯರ್ಥ ಮಾಡಬೇಕೆಂದುಕೊಂಡ ಸಂದೀಪ್ಗೆ ತುಂಬ ನಿರಾಸೆಯಾಯಿತು. ಇವತ್ತು ಸಂಜೆಯಂತೂ ಹೇಳಲೇಬೇಕು, ತಡ ಮಾಡಿದಷ್ಟು ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಅಂದುಕೊಂಡು ರೂಮಿಗೆ ತೆರಳಿದ್ದ. ಇತ್ತ ರಾಗಿಣಿಗೆ ಬಸ್ ಸ್ಟ್ಯಾಂಡಿನಲ್ಲಿ ಶಾಕುಂತಲ ಕಂಡಿದ್ದಳು. ಇವಳೇನಿಲ್ಲಿ? ಬೆಳಗ್ಗೆ ತಾನೇ ನಮ್ಮನ್ನು ಮಾತಾಡ್ಸಿದ್ಲಲ್ವಾ, ಏನಂತ ಕೇಳ್ತೀನಿ ಎಂದು ಅವಳನ್ನು ಮಾತನಾಡಿಸಲು ಹತ್ತಿರ ಹೋದಳು. ಹೇ ಶಾಕು, ನೀನೇನಿಲ್ಲಿ? ಬೆಳಗ್ಗೆ ನೋಡಿದರೆ ಏನೋ ಎಮರ್ಜೆನ್ಸಿ ಕೆಲಸ ಅಂತ ಹೋಗಿದ್ದೆ, ಈಗ ಮತ್ತೆ ಕಾಣಿಸ್ಕೊಂಡಿದ್ಯಾ ಎಂದು ಶಾಕುಂತಲಾಳ ಬೆನ್ನು ತಟ್ಟಿ ಹೇಳಿದ್ದಳು. ಒಮ್ಮೆಲೆ ಅವಳಿಗೆ ರಾಗಿಣಿಯನ್ನು ನೋಡಿ ಆಶ್ಚರ್ಯವಾಗಿತ್ತು. ಆದರೂ ಚೇತರಿಸಿಕೊಂಡು, ಓ ನೀನಾ? ಏನಿಲ್ಲ, ಇಲ್ಲೇ ಸ್ವಲ್ಪ ನನ್ನ ಜಾಬ್ ರಿಲೇಟೆಡ್ ಏನೋ ವಿಚಾರಿಸ್ಬೇಕಿತ್ತು, ಬಂದಿದ್ದೆ. ನೀನಿಲ್ಲೇನು ಮಾಡ್ತಿದ್ಯಾ? ನೀವಿಬ್ಬರು ಪ್ರಾರ್ಥನಾ ಮನೆಗೆ ಹೋಗಿದ್ರಿ ತಾನೇ? ಏನಾಯಿತು, ಎಲ್ಲ ಓಕೆ ಅಲ್ವಾ ಅಲ್ಲಿ ಎಂದು ಕೇಳಿದಳು ಶಕುಂತಲ. ರಾಗಿಣಿ ಗೊಂದಲದಲ್ಲಿ ಅವಳನ್ನು ನೋಡಿ, ಎಲ್ಲ ಓಕೆ ಅಂದರೆ ಏನರ್ಥ? ಹಾಂ, ಹೋಗಿದ್ವಿ, ಮಾತಾಡ್ಸ್ಕೊಂಡು ಬಂದ್ವಿ ಅಷ್ಟೇ. ಅಣ್ಣ ಮನೆಗೆ ಹೋದ, ನಂಗಿಲ್ಲೇ ಒಂಚೂರು ಕೆಲಸ ಇತ್ತು, ಅದಕ್ಕೆ ನನ್ನನ್ನು ಬಿಟ್ಟು ಒಬ್ಬನೇ ಮನೆಗೆ ಹೋದ ಎಂದು ಅವಳನ್ನು ಅನುಮಾನಾಸ್ಪದವಾಗಿ ನೋಡಿದ್ದಳು. ಏನಿಲ್ಲ, ನಾನು ಅಂದ್ಕೊಂಡೆ ನೀವು ಸಂಜೆ ಮನೆಗೆ ಬರ್ತೀರಾ ಅಂತ, ಅದಕ್ಕೆ ಕೇಳಿದೆ ಅಷ್ಟೆ. ಮತ್ತೆ ಹೇಗೆ ನಡೀತಿದೆ ತಯಾರಿ ಎಲ್ಲ? ಪ್ರಾರ್ಥನಾ ಹೇಗಿದ್ದಾಳೆ? ತುಂಬ ಖುಷಿಯಿಂದ ಇದ್ದಾಳೆ ಅನಿಸುತ್ತೆ ಅಲ್ವಾ ಮದುವೆ ಅಂತ ಎಂದು ಕೇಳಿದ್ದಳು ಶಕುಂತಲ. ತಯಾರಿ ಎಲ್ಲ ನಡೀತಾ ಇದೆ. ಮದುವೆ ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ? ಅದು ನಮ್ಮ ಅಣ್ಣನಂಥ ಹುಡುಗ ಸಿಗ್ತಾನೆ ಅಂದರೆ ಖುಷಿ ದುಪ್ಪಟ್ಟಾಗಿರುತ್ತೆ ಎಂದು ಕಣ್ಣು ಮಿಟುಕಿಸಿದ್ದಳು ರಾಗಿಣಿ. ಮತ್ತೆ ಮುಂದುವರೆದು, ಅಲ್ಲ, ಇವತ್ತು ಆಫೀಸ್ ಇಲ್ಲ ತಾನೇ, ಮತ್ತೇನು ಜಾಬ್ ರಿಲೇಟೆಡ್ ವಿಚಾರಿಸೋದು ನಿಂಗೆ ಕೇಳಿದಳು ರಾಗಿಣಿ. ಶಾಕುಂತಲ ಏನೋ ಹೇಳಬೇಕೆಂದು ಬಾಯಿ ತೆರೆಯುವಷ್ಟರಲ್ಲೇ, ಅಯ್ಯೋ ನನಗೆ ಕ್ಷಮಿಸ್ಬಿಡು, ನಾನು ಯಾವುದೋ ವಿಚಾರದಲ್ಲಿ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀನಿ ಎಂದು ಥಟ್ಟನೆ ರಾಗಿಣಿ ತನ್ನ ತಪ್ಪನ್ನು ತಿದ್ದಿಕೊಂಡಿದ್ದಳು. ಪರವಾಗಿಲ್ಲ, ನಾನು ಪಾರ್ಟ್ ಟೈಮ್ ಫ್ಯಾಷನ್ ಡಿಸೈನಿಂಗ್ ವರ್ಕ್ ಮಾಡ್ತಾ ಇದ್ದೀನಿ, ಅದ್ರ ಶಾಪಿಂಗ್ ಬಂದಿದ್ದೆ ಇಲ್ಲಿ. ಫುಲ್ ಟೈಮ್ PRR ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಎಂದು ಶಾಕುಂತಲ ಹೇಳಿದ ಕೂಡಲೇ, ಅರೆ, ನೀನು PRR ಗ್ರೂಪಲ್ಲೇ ಕೆಲಸ ಮಾಡ್ತಾ ಇದೀಯಾ? ನಂಗೆ ಗೊತ್ತೇ ಇರಲಿಲ್ಲ. ನಮ್ಮ ಪ್ರಾರ್ಥನಾ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಆ ಕಂಪ್ನಿಲೇ 2 ವರ್ಷದ ಹಿಂದೆ ನಂಗೆ ಪ್ರಾರ್ಥನಾ ಫ್ರೆಂಡ್ ಆಗಿದ್ದು. ನಾನು ಕೂಡ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಎಷ್ಟು ವಿಚಿತ್ರ ಅಲ್ವಾ? ನಾವೆಲ್ಲರೂ ಒಬ್ರಿಗೊಬ್ರು ಪರಿಚಯ ಇರೋರೆ, ಆದರೆ ಅದು ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಎಂದು ನಗು ನಗುತ್ತಾ ಹೇಳಿದಳು ರಾಗಿಣಿ. ಹಾಂ, ನಂಗೆ ಗೊತ್ತು, ಸಂದೀಪ್ ಹೇಳಿದ್ದಾನೆ. ಅಂದರೆ ಸಂದೀಪ್ಗೆ ಪ್ರಾರ್ಥನಾನ ಪರಿಚಯ ಮಾಡಿಸಿದ್ದು ನೀನೇ ಅಂತಾಯಿತು. 2 ವರ್ಷದಿಂದ ಸಂದೀಪ್ ಹಾಗಾದರೆ ಅವಳಿಗೆ ಪರಿಚಯ ಇದ್ದಾನೆ, ಅವಾಗಲಿಂದನೇ ಪ್ರೀತಿ ಮಾಡ್ತಾ ಇದ್ರ ಅವರು ಎಂದು ಒಂದೇ ಉಸಿರಿಗೆ ತುಂಬ ಪ್ರಶ್ನೆ ಕೇಳಿದ್ದಳು ಶಕುಂತಲ. ಅಯ್ಯೋ, ಅವರಿಬ್ಬರಿಗೆ ಪರಿಚಯ ಇರಲಿಲ್ಲ, ನನಗೇನೆ ನಿನ್ನೆ ಗೊತ್ತಾಗಿದ್ದು ಅಣ್ಣ ಮದುವೆ ಆಗ್ತಾ ಇರೋ ಹುಡುಗಿ ಪ್ರಾರ್ಥನಾ ಅಂತ. ಅವರಿಬ್ಬರದ್ದು ಮದುವೆ ಆದರೆ ಪ್ಯೂರ್ ಅರೇಂಜ್ ಮ್ಯಾರೇಜ್ ಎಂದಿದ್ದಳು ರಾಗಿಣಿ. ಅಷ್ಟರಲ್ಲಿ ಅವರ ಊರಿನ ಬಸ್ಸು ಬಂದಿತ್ತು. ಮದುವೆಯಾದರೆ ಎಂದು ಹೇಳಿದ್ದನ್ನು ಬಹುಶಃ ಶಾಕುಂತಲ ಕೇಳಿಸಿಕೊಂಡಿರಲಿಲ್ಲ. ಕೇಳಿಸಿಕೊಂಡಿದ್ದರೆ
ಈ ಮದುವೆ ಆಗೋದು ನನಗೂ ಇಷ್ಟ ಇಲ್ಲ ಎಂದು ಹೇಳಿಬಿಡುತ್ತಿದ್ದಳೋ ಏನೋ. ಬಸ್ಸಿನಲ್ಲಿ ಇಬ್ಬರು ಅಕ್ಕಪಕ್ಕವೇ ಕುಳಿತಿದ್ದರು. ಅದು ಇದು ಎಂದು ಮಾತನಾಡುತ್ತಲೇ ಇದ್ದರು. ಶಾಕುಂತಲ ಬಸ್ಸಿನಿಂದ ಇಳಿಯುವ ತನಕವೂ ಮಾತನಾಡುತ್ತಲೇ ಇದ್ದಳು. ರಾಗಿಣಿಯನ್ನು ತನ್ನ ಮನೆಗೆ ಆಹ್ವಾನಿಸಿ ಅವಳು ಹೋಗಿದ್ದಳು. ಶಾಕುಂತಲ ಎಂದಿಗಿಂತ ಸ್ವಲ್ಪ ನಿರಾಳವಾಗಿದ್ದಳು. ಅದನ್ನು ಗಮನಿಸಿದ ರಾಗಿಣಿಗೆ ಖುಷಿಯಾದರೂ ಏನೋ ಒಂದು ತರಹ ವಿಚಿತ್ರ ಎನಿಸಿತ್ತು. ಆದರೂ ಅಣ್ಣ ಹೇಳಿದಂತೆ ಅವಳಿಗೆ ಮದುವೆ ವಿಷಯದಲ್ಲಿ ಒತ್ತಡ ಇರುವುದರಿಂದ ಹೀಗೆ ಅವಳಲ್ಲಿ ಬದಲಾವಣೆ ಆಗುತ್ತಾ ಇರುತ್ತದೆ, ಅದು ಸಹಜ ಎಂದು ಸುಮ್ಮನಾಗಿದ್ದಳು. ಸಂದೀಪ್ಗೆ ಫೋನ್ ಮಾಡಿ ತಾನು ಚಿಕ್ಕಪ್ಪನ ಮನೆಗೆ ಹೋಗುವುದಾಗಿ ಮತ್ತೆ 3 ಜನ ನಾಳೆ ಭೇಟಿಯಾಗೋಣ ಎಂದು ಹೇಳಿ ರಾಗಿಣಿ ಕೂಡ ಮನೆಗೆ ಹೋಗಿದ್ದಳು. ಸಂಜೆಯಾಗುತ್ತಿದ್ದಂತೆ ಸಂದೀಪ್ ಅಪ್ಪನ ಬರುವಿಕೆಯನ್ನೇ ಕಾಯುತ್ತಾ ಹಾಲಿನಲ್ಲಿ ಕುಳಿತಿದ್ದ. ಮಾಲತಿ ಒಂದೆರಡು ಬಾರಿ ಅದೇನು ಅಂಥ ಮುಖ್ಯವಾದ ವಿಷಯ ಎಂದು ಕೇಳಿದ್ದರೂ ಕೂಡ. ಆದರೆ ಸಂದೀಪ್ ಅಪ್ಪ ಬಂದ ಮೇಲೆಯೇ ಹೇಳುತ್ತೇನೆ, ಈಗ ಹೇಳಲು ಆಗುವುದಿಲ್ಲ ಎಂದು ನಿರಾಕರಿಸಿದ್ದ. ಸ್ವಲ್ಪ ಹೊತ್ತಿನ ನಂತರ ಪ್ರಭಾಕರ್ ಮನೆಗೆ ಬಂದಿದ್ದರು. ಆದರೆ ಮುಖದಲ್ಲಿ ಚಿಂತೆ ಆವರಿಸಿತ್ತು. ಬಂದವರೇ ಮಾಲತಿಗೆ ಒಂದು ಕಪ್ ಕಾಫಿ ತರಲು ಹೇಳಿ ಸೋಫಾಗೆ ತಲೆಯಾನಿಸಿ ಕುಳಿತುಕೊಂಡಿದ್ದರು. ಸಂದೀಪ್ಗೆ ಗಾಬರಿಯಾಗಿ, ಅಪ್ಪ ಏನಾಯ್ತು, ಯಾಕಿಷ್ಟು ಡಲ್ಲಾಗಿದ್ದೀರಾ, ಏನಾದರೂ ಸಮಸ್ಯೆನಾ? ನೀವಿಷ್ಟು ಟೆನ್ಷನ್ ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಏನಾಯ್ತಪ್ಪ ಎಂದು ಅವರ ಹತ್ತಿರ ಕುಳಿತು ಕೇಳಿದ್ದ ಸಂದೀಪ್. ಮಾಲತಿ ಕೂಡ ಕಾಫಿ ತಂದು ಟೇಬಲ್ ಮೇಲಿಟ್ಟು, ಹೌದು ಸಂದೀಪ್, ಏನಾಯಿತು ಇವರಿಗೆ? ಇವ್ರು ಯಾವತ್ತೂ ಈ ಥರ ಚಿಂತೆಲಿ ಮನೆಗೆ ಬಂದವರೇ ಅಲ್ಲ. ಅದು ಮನೆಗೆ ಬಂದ ಮೇಲೆ ಈ ಥರ ಮುಖ ಬಾಡಿಸ್ಕೊಂಡು ಇದ್ದಾರೆ ಅಂದರೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಅರ್ಥ. ಏನಾಯಿತು ಹೇಳ್ರಿ ಎಂದು ಚಿಂತಾಕ್ರಾಂತಳಾಗಿ ಕೇಳಿದ್ದರು. ಪ್ರಭಾಕರ್ ಏನೂ ಮಾತನಾಡಲಿಲ್ಲ. ಮಾಲತಿ ಮತ್ತೆ ಕೇಳಬೇಕೆನ್ನುವಷ್ಟರಲ್ಲಿ ಸಂದೀಪ್ ಸ್ವಲ್ಪ ಹೊತ್ತು ಏನೂ ಮಾತನಾಡುವುದು ಬೇಡ ಎಂದು ಕಣ್ಸನ್ನೆ ಮಾಡಿ ಸುಮ್ಮನಿರಿಸಿದ್ದ. 10-15 ನಿಮಿಷ ಬಿಟ್ಟು ಪ್ರಭಾಕರ್ ಮಾತನಾಡಿದ್ದರು. ದೊಡ್ಡ ಸಮಸ್ಯೆ ಎದುರಾಗಿದೆ, ಏನು ಮಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತಲೆ ಭಾರ ಆಗಿದೆ. ದೇವ್ರು ಯಾಕೆ ಈ ಥರ ಶಿಕ್ಷೆ ಕೊಟ್ಟ ಅಂತಾನೆ ಗೊತ್ತಾಗ್ತಿಲ್ಲ ಎಂದಿದ್ದರು. ಅಪ್ಪ ಏನಾಯಿತು ಅಂತ ಫಸ್ಟ್ ಹೇಳಿ. ಈ ಥರ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ದರೆ ನಾನು ಅಮ್ಮ ಏನು ತಿಳ್ಕೋಬೇಕು ಎಂದು ಗಂಭೀರವಾಗಿ ಕೇಳಿದ್ದ ಸಂದೀಪ್. ಸಂದೀಪ್, ಮದುವೆ ಛತ್ರ ಬುಕಿಂಗ್ ಕ್ಯಾನ್ಸಲ್ ಆಗಿದೆ. ಅದನ್ನು ಹೇಳೋಕ್ಕೆ ಅವ್ರು ನಂಗೆ ಕರೆ ಮಾಡಿದರು. ಅಲ್ಲಿಗೆ ಹೋದರೆ ಅವ್ರೇನೋ ಸಮಸ್ಯೆಗಳಿವೆ, ಇನ್ನು ಮುಂದೆ ಸದ್ಯದಲ್ಲಿ ಯಾವ ಮದುವೆನೂ ಮಾಡಲ್ಲ, ನಿಮಗೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ನಾವು ಕೊಟ್ಟಿರೋ ಅಡ್ವಾನ್ಸ್ ಕೂಡ ವಾಪಸ್ ಕೊಟ್ಟು ಕಳಿಸಿದ್ರು ಎಂದು ಹೇಳುತ್ತಿರುವಾಗಲೇ, ಏನು ಹೇಳ್ತಾ ಇದ್ದೀರಾ ನೀವು? ಹೀಗೆಲ್ಲ ಹೇಗಾಗೋಕ್ಕೆ ಸಾಧ್ಯ? ಅಯ್ಯೋ ದೇವ್ರೇ, ಏನಾಗೋಯ್ತು? ನಾನು ದಿನ ಈ ಮದುವೆ ಸರಿಯಾಗಾದರೆ ಸಾಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೇ ಇದ್ದೆ. ಈಗೇನು ಮಾಡೋದು ನಾವು ಎಂದು ಮಾಲತಿ ಅಳಲು ಶುರು ಮಾಡಿದ್ದರು. ಅಮ್ಮ ಸ್ವಲ್ಪ ಸುಮ್ಮನೆ ಇರಿ, ಏನಾಯಿತು ಅಂತ ಸರಿಯಾಗಿ ತಿಳ್ಕೊಳ್ಳೋಣ, ಆಮೇಲೆಲ್ಲ ಸರಿ ಮಾಡಿದ್ರಾಯ್ತು ಎಂದಿದ್ದ ಸಂದೀಪ್. ಸಂದೀಪ್ಗೆ ಏನಾಯಿತು ಎಂದು ಅರ್ಥವಾಗುತ್ತಿರಲಿಲ್ಲ. ತಾನು ಮದುವೆ ಕ್ಯಾನ್ಸಲ್ ಮಾಡಬೇಕೆಂಬ ವಿಷಯವನ್ನು ಹೇಳಬೇಕು ಎಂದು ಚಡಪಡಿಸುತ್ತಿದ್ದರೆ ಇಲ್ಲಿ ರೊಟ್ಟಿಯೇ ಬಂದು ತುಪ್ಪಕ್ಕೆ ಬಿದ್ದಂತಾಗಿದೆ. ಒಳಗೊಳಗೆ ಖುಷಿಯಾಗುತ್ತಿತ್ತು. ಆದರೆ ಅಪ್ಪನ ಚಿಂತೆ ನೋಡಿ ದುಃಖ ಕೂಡ ಆಗಿತ್ತು. ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅದು ಹೇಗೆ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ? ನಾನು ನಮ್ಮ ಇವೆಂಟ್ ಮ್ಯಾನೇಜರ್ಸ್ಗೆ ಫೋನ್ ಮಾಡಿ ಕೇಳ್ತೀನಿ ಒಂದು ಸಲ ಎಂದು ಫೋನ್ ಓಪನ್ ಮಾಡಲು ಹೊರಟಾಗ ಕೇಳಿದೆ ನಾನು. ಅವರು ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದರು. ಯಾಕಂದರೆ ಇದು ನಾವೇ ಪ್ರತ್ಯೇಕವಾಗಿ ಬುಕ್ ಮಾಡಿದ ಛತ್ರ ಆಗಿದ್ದರಿಂದ ಅವ್ರು ಇದಕ್ಕೆ ತಲೆ ಹಾಕಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಏನು ಮಾಡೋದು ತೋಚ್ತಾ ಇಲ್ಲ. ಅಲ್ಲಿಗೆ ಹೋಗಿ ಪರಿಯಾಗಿ ಬೇಡ್ಕೊಂಡ್ರು ಅವರದ್ದು ಒಂದೇ ಮಾತು. ನನ್ನ ಫ್ರೆಂಡ್ ಹೆದರಿಸಿ ಬೆದರಿಸಿ ಕೂಡ ಕೇಳ್ದ, ಆದರೂ ಅವ್ರು ಮದುವೆ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಿದ್ದಾರೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು ಪ್ರಭಾಕರ್. ಸಂದೀಪ್ಗೆ ಅಪ್ಪನನ್ನು ಈ ಸ್ಥಿತಿಯಲ್ಲಿ ನೋಡಲಾಗುತ್ತಿರಲಿಲ್ಲ. ಹೇಗಾದರೂ ಮಾಡಿ ಅಪ್ಪನನ್ನು ಸಮಾಧಾನ ಮಾಡಬೇಕು. ಹೇಗೂ ನಮಗೂ ಇದೇ ಬೇಕಾಗಿತ್ತು. ದೇವರಿಗೂ ಈ ಮದುವೆಯಾಗುವುದು ಇಷ್ಟವಿಲ್ಲವೇನೋ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಅಪ್ಪ ಚಿಂತೆ ಮಾಡಬೇಡಿ, ಈಗ ಈ ಛತ್ರ ಸಿಗಲ್ಲ ಅಲ್ವಾ, ಇಷ್ಟು ಕಡಿಮೆ ಟೈಮಲ್ಲಿ ಇನ್ನೊಂದು ಛತ್ರ ಬುಕ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅದಕ್ಕೆ ನಾವು ಮದುವೆನೇ ಮುಂದಕ್ಕೆ ಹಾಕಿಬಿಡೋಣ ಎಂದಿದ್ದ.
ಪ್ರಭಾಕರ್ ಮತ್ತು ಮಾಲತಿ ಅವಾಕ್ಕಾಗಿ ಸಂದೀಪ್ನನ್ನೇ ನೋಡಿದ್ದರು. ಅಲ್ಲ ಸಂದೀಪ್, ಏನು ಮಾತಾಡ್ತಿದೀಯಾ ನೀನು? ಮದುವೆ ಮುಂದಕ್ಕೆ ಹಾಕೋದು ಅಂದರೆ ಇದೇನು ಮಕ್ಕಳಾಟ ಅಂದ್ಕೊಂಡಿದೀಯಾ? ಎಲ್ರಿಗೂ ಈಗ ನಿನ್ನ ಮದುವೆ ಅಂತ ಗೊತ್ತಾಗಿದೆ. ಈಗ ಈ ಥರ ಮಾಡಿದರೆ ಎಂದು ಸಿಟ್ಟಾಗಿ ಕೇಳಿದ್ದರು ಮಾಲತಿ. ಪ್ರಭಾಕರ್ ಕೂಡ ಮಾಲತಿ ಹೇಳಿದ್ದು ಸರಿಯಾಗಿಯೇ ಇದೆ ಎನ್ನುವ ಥರ ತಲೆ ಅಲ್ಲಾಡಿಸಿದ್ದರು. ಅಲ್ಲ, ನೀವು ಕೋಪ ಮಾಡ್ಕೋಬೇಡಿ. ಈಗ ನಮ್ಮ ಮುಂದೆ ಇರೋದು ಇದೊಂದೇ ಆಯ್ಕೆ ತಾನೆ. ಅಷ್ಟಕ್ಕೂ ಈಗಿನ ಕಾಲದಲ್ಲಿ ಮದುವೆ ಪೋಸ್ಟ್ಪೋನ್ ಆಗೋದು ದೊಡ್ಡ ವಿಷಯ ಏನಲ್ಲ. ಏನೋ ಕಾರಣಾಂತರಗಳಿಂದ ಎಷ್ಟೋ ಮದುವೆ ಮುಂದಕ್ಕೆ ಹೋಗಿರೋ ಉದಾಹರಣೆಗಳಿವೆ. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ರಿಗೂ ತಿಳಿಸ್ಬೋದು. ಎಷ್ಟೋ ಜನರಿಗೆ ಇನ್ನೂ ನಾವು ಇನ್ವೈಟ್ ಮಾಡೋದು ಬಾಕಿ ಇತ್ತು. ನೀವು ಚಿಂತೆ ಮಾಡಬೇಡಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಎಂದಿದ್ದ ಸಂದೀಪ್. ನೀನು ಹೀಗೆ ಹ್ಯಾಂಡಲ್ ಮಾಡ್ತೀನಿ, ನನ್ನ ಇವೆಂಟ್ ಮ್ಯಾನೇಜರ್ಸ್ ಎಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿ ಈಗ ಏನಾಯಿತು ನೋಡು, ಎಲ್ಲ ಹಾಳಾಗೋಯ್ತು ಎಂದು ಕಣ್ಣೊರೆಸಿಕೊಳ್ಳುತ್ತಾ ಮಾಲತಿ ಹೇಳಿದ್ದರು. ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ. ಅಪ್ಪ, ನೀವು ಹೇಳಿ, ಇದೊಂದೇ ದಾರಿ ತಾನೇ ನಮ್ಮ ಮುಂದೆ ಕಾಣ್ತಾ ಇರೋದು. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಪ್ರಾರ್ಥನಾ ಮನೆಯವ್ರ ಬಗ್ಗೆನೂ ನೀವು ಚಿಂತೆ ಮಾಡಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈ ಥರ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಮುಂದಾಗೋ ಕೆಲಸನೂ ಸರಿಯಾಗಲ್ಲ ಎಂದಿದ್ದ ಸಂದೀಪ್. ಮಗನ ಈ ಆತ್ಮವಿಶ್ವಾಸ ಪ್ರಬುದ್ಧವಾದ ಮಾತುಗಳನ್ನು ಕೇಳಿ ಪ್ರಭಾಕರ್ ಸ್ವಲ್ಪ ಸಮಾಧಾನಗೊಂಡಿದ್ದರು. ಅವರಿಗೂ ಕೂಡ ಬೇರೆ ದಾರಿ ತೋಚುತ್ತಿರಲಿಲ್ಲ. ಮಗನ ಮಾತನ್ನು ಕೇಳುವುದೇ ಸರಿ ಎಂದು. ಸರಿ ಸಂದೀಪ್, ನನಗೇನೂ ಗೊತ್ತಾಗ್ತಾ ಇಲ್ಲ, ಆದರೆ ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀನೆಲ್ಲ ಸರಿ ಮಾಡ್ತೀಯ ಅಂತ. ನೀನು ಹೇಗೆ ಹೇಳ್ತೀಯೋ ಹಾಗೇ ಆಗಲಿ ಎಂದಿದ್ದರು ಪ್ರಭಾಕರ್. ಮಾಲತಿ ಏನನ್ನೋ ಹೇಳಬೇಕು ಎಂದು ಹೊರಟಾಗ ಅಪ್ಪ ಮಗ ಇಬ್ಬರು ಪ್ಲೀಸ್ ಎನ್ನುವಂತೆ ಬೇಡಿಕೊಳ್ಳುವ ಥರ ಮಾಡಿದ್ದರು. ಇವರಿಬ್ಬರ ಮುಂದೆ ಇನ್ನೇನು ಮಾತನಾಡಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಇದೊಂದೇ ದಾರಿ ಇರುವುದು ಎಂದು ಅರಿವಾಗಿ ಮಾಲತಿ ಕೂಡ ಸುಮ್ಮನಾಗಿದ್ದರು. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಸ್ಫೂರ್ತಿ. ಥ್ಯಾಂಕ್ ಯು.